ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೆಹಲಿಗೆ ಡಿಕೆ ಶಿವಕುಮಾರ್ ಅವರ ಟೀಮ್ ಹೋಗ್ತಾ ಇದೆ. ಏನಾಯ್ತು? ಫ್ಲೈಟ್ ಹತ್ಕೊಳ್ತಾರೆ, ಹೋಗ್ತಾರೆ, ಕಾಸಿದ್ರೆ ಫ್ಲೈಟ್ ಟಿಕೆಟ್ ತಗೊಂಡಿರ್ತಾರೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬರುತ್ತೆ ಅಲ್ವಾ? ಬಟ್ ಇಲ್ಲಿ ಬಹಳ ದಿಢೀರ್ ಅಂತ ಶುರುವಾಗಿರುವಂತ ವಿದ್ಯಮಾನದ ವಿಚಾರದ ಬಗ್ಗೆ ನಿಮಗೆ ಹೇಳಬೇಕು. ರಾಜ್ಯ ರಾಜಕೀಯದಲ್ಲಿ ಪಬ್ಲಿಕ್ ಟಿವಿಯಲ್ಲಿ ಅತಿ ದೊಡ್ಡ ಬ್ರೇಕಿಂಗ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಡಿಕೆ ಶಿವಕುಮಾರ್ ಪರ ಸಚಿವ ಶಾಸಕರಿಂದ ಈಗ ಪರೇಡ್ ನಡೀತಾ ಇದೆ. ದೆಹಲಿ ವಿಮಾನವನ್ನ ಏರಿದ್ದಾರೆ ಸಚಿವ ಮತ್ತು ಶಾಸಕರ ದಂಡು. ಒಟ್ಟು 8 ಮುಖಂಡರ ತಂಡ ಈಗ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇರೋದು. ಹೈಕಮಾಂಡ್ ನಾಯಕರ ಭೇಟಿಗೆ ಈಗ ಸಚಿವ ಮತ್ತು ಶಾಸಕರು ತೆರಳಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಈಗ ದಿಢೀರ್ ಅಂತ ವಿದ್ಯಮಾನ ಶುರುವಾಗ್ತಾ ಇದೆ. ಇವತ್ತಿಗೆ 2.5 ವರ್ಷ ಆಗುತ್ತೆ ಸರ್ಕಾರ ಅಧಿಕಾರಕ್ಕೆ ಬಂದು. ಸಚಿವ ಮತ್ತು ಶಾಸಕರ ಗುಂಪು ದೆಹಲಿಗೆ ದೌಡಾಯಿಸ್ತಾ ಇರೋದು ಅನೇಕ ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಕ್ಲಾರಿಟಿ ಸಿಗದ ಹಿನ್ನೆಲೆಯಲ್ಲಿ ಒತ್ತಡ ಹೇರುವುದಕ್ಕೆ ಮುಂದಾಗಿದ್ದಾರೆ ಈಗ ಡಿಕೆ ಶಿವಕುಮಾರ್ ಬೆಂಬಲಿತ ಸಚಿವ ಮತ್ತು ಶಾಸಕರು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಭೇಟಿ ಸಾಧ್ಯತೆ ಇದೆ. ಸಚಿವ ಚಲುವರಾಯಸ್ವಾಮಿ, ಗುಬ್ಬಿ ಶ್ರೀನಿವಾಸ್, ಗಣಿಗ ರವಿ, ಕುಣಿಗಲ್ ರಂಗನಾಥ್, ಶಿವಾನಂದ್ ಪಾಟೀಲ್ ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಬೆಂಬಲಿತ ಸಚಿವ ಮತ್ತು ಶಾಸಕರ ಗುಂಪು ಈಗ ದೆಹಲಿಗೆ ದೌಡಾಯಿಸ್ತಾ ಇದೆ. ಬರೆದಿಟ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಹೊತ್ತು ಆದ ನಂತರ ಸಿದ್ದರಾಮಯ್ಯನವರ ಪರವಾಗಿರುವಂತಹ ಸಚಿವ ಮತ್ತು ಶಾಸಕರು ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ ಅನ್ನುವಂಥ ಸುದ್ದಿನೂ ಬರುತ್ತೆ. ನೋ ಡೌಟ್, ಒಂದು ಕುರಿ ಮ್ಯಾ ಅಂತಂದ್ರೆ ಇನ್ನೊಂದು ಕುರಿನೂ ಮ್ಯಾ ಅನ್ಬೇಕು. ಇಲ್ಲದೆ ಇದ್ರೆ ಬೆಲೆ ಇರೋದಿಲ್ಲ, ಫಾಲೋವರ್ಸ್ಗಳಿಗೆ ಬೆಲೆ ಇರೋದಿಲ್ಲ. ಈಗ ಹಂಗೆ ಆಗಿರೋದಲ್ವಾ? ಡಿ ಕೆ ಶಿವಕುಮಾರ್ ಬೆಂಬಲಿತ ಶಾಸಕರು ಸಚಿವರಿಗೆ ದೆಹಲಿಗೆ ಹೋಗ್ಬಿಟ್ಟು ಒತ್ತಡ ಹೇರಕ್ಕೆ ಹೋದ್ರೆ, ಅವ್ರ ಹಿಂದಿಂದ ಈಗ ಸಿದ್ದರಾಮಯ್ಯನವರ ಬೆಂಬಲಿತ ಸಚಿವರು ಶಾಸಕರು ಕೂಡ ಈಗ ದೆಹಲಿಗೆ ದೌಡಾಯಿಸ್ತಾ ಇರ್ತಾರೆ. ಅದರಲ್ಲಿ ಯಾವ ಅನುಮಾನನೂ ಬೇಕಾಗಿಲ್ಲ, ಬರುತ್ತೆ ಅದು ಕೂಡ. ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂಥ ಸುದ್ದಿಯನ್ನು ಇಡ್ತಾ ಇದ್ದೀವಿ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿ, ಇವತ್ತು ಡಿ ಕೆ ಸುರೇಶ್ ಅವರು ಮಾತನಾಡಿದ ನಂತರ ಅದರ ಪ್ರಭಾವ ಯಾವ ರೀತಿಯಾಗಿ ಸರ್ಕಾರದ ವಲಯಲ್ಲಿ ಆಯಿತು, ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ನೋವಿನಲ್ಲಿದ್ದಾರೆ ಅನ್ನುವಂಥದ್ದು ತಿಳಿದ ನಂತರ ನಾವೇ ಹೋಗ್ತೀವಿ ದೆಹಲಿಗೆ ಅನ್ನುವಂಥ ಮಾತುಗಳೀಗ ಅವರ ಆಪ್ತರಲ್ಲಿ ಕೇಳಿ ಬರ್ತಾ ಇದೆ. ನಾವು ಒಂದು ರೌಂಡ್ ಹೋಗಿ ಬರ್ತೀವಿ ಇರಿ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಹೇಳ್ಕೊಳ್ತಾ ಇಲ್ವಂತೆ ಡಿ ಕೆ ಶಿವಕುಮಾರ್ ಅವರು. ಬಟ್ ಹಿ ಈಸ್ ವೆರಿ ಸ್ಯಾಡ್ ಆ ವಿಚಾರದಲ್ಲಿ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋದಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ದೆಹಲಿಗೆ ದೌಡಾಯಿಸ್ತಾ ಇರುವಂಥ ಸಚಿವ ಮತ್ತು ಶಾಸಕರು ಡಿ ಕೆ ಶಿವಕುಮಾರ್ ಅವರ ಬೆಂಬಲ ಯಾರನ್ನ ಭೇಟಿ ಆಗ್ತಾರೆ, ಏನ್ ಮಾತುಕತೆಯನ್ನ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಅರುಣೀಗ ದೆಹಲಿಗೆ ಹೊರಟಿರುವಂಥ ಸಚಿವ ಚಲುವರಾಯಸ್ವಾಮಿ ಸೇರಿದಂತೆ ಮತ್ತು ಸುಮಾರು 4-5 ಶಾಸಕರುಗಳು ಒಂದು ಫ್ಲೈಟಲ್ಲಿ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಅವರೆಲ್ಲರೂ ಕೂಡ ದೆಹಲಿಯಲ್ಲಿ ನಾಳೆ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡ್ತಾರೆ. ಇವತ್ತು ಕೂಡ ಸಾಧ್ಯ ಆದರೆ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಬೇಕು ಅನ್ನುವಂಥ ಸಮಯವನ್ನು ಕೂಡ ಕೇಳಿದ್ದಾರೆ ಅನ್ನುವಂಥದ್ದು. ಅಂದರೆ ಬೇರೆ ಬೇರೆ ವಿಚಾರಗಳ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಕೂಡ ಸಹಜವಾಗಿ ಈ ಸಂದರ್ಭದಲ್ಲಿ ಹೋದಾಗ ಪವರ್ ಶೇರಿಂಗ್ ಸೇರಿದಂತೆ ರಾಜ್ಯದಲ್ಲಿರುವಂಥ ಗೊಂದಲವನ್ನು ಪರಿಹರಿಸಿ ಅನ್ನುವಂಥ ಒಂದು ಬೇಡಿಕೆ. ಜೊತೆಗೆ ಬಹುತೇಕ ಹೋದವರೆಲ್ಲರೂ ಕೂಡ DCM ಡಿ ಕೆ ಶಿವಕುಮಾರ್ ಅವರ ಬೆಂಬಲಿತ ಶಾಸಕರೇ ಆಗಿರೋದ್ರಿಂದ ಸಹಜವಾಗಿಯೇ ಕ್ಲೈಮ್ ಅನ್ನು ಮಾಡಬಹುದು ಅನ್ನುವಂಥದ್ದು. ಅಂದರೆ ಏನು 2.5 ವರ್ಷದ ಕ್ಲೈಮ್ ಇತ್ತು, ಆ 2.5 ವರ್ಷದ ಪವರ್ ಶೇರಿಂಗಿನ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಬೇಡಿಕೆಯನ್ನು ಇಡಬಹುದು ಅನ್ನುವಂಥ ಲೆಕ್ಕಾಚಾರ. ಅದೇ ಕಾರಣಕ್ಕೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು. ಹಾಗಾಗಿ ಹೋದಂಥವರಲ್ಲಿ ಬಹುತೇಕ ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಬೆಂಬಲಿಗರಾದ ಕಾರಣ, ಹಳೆ ಮೈಸೂರು ಭಾಗಕ್ಕೆ ಸೇರಿದರಾದ ಕಾರಣ ಏನೆಲ್ಲ ಎಫೆಕ್ಟ್ಗಳು ಆಗ್ಬೋದು ಇದರಿಂದ, ಇನ್ ಕೇಸ್ ಏನಾದರೂ ಈಗ ಅವಕಾಶ ಮಾಡಿ ಕೊಡದೇ ಇದ್ರೆ ಆಗ್ಬೋದಾದ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆಯೂ ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ ಅನ್ನುವಂಥದ್ದು. AICC ಅಧ್ಯಕ್ಷರು ಮತ್ತು AICCಯ ಪ್ರಧಾನ ಕಾರ್ಯದರ್ಶಿಗಳು ಇಬ್ಬರನ್ನು ಕೂಡ ಭೇಟಿ ಮಾಡಿ ಮನವಿಯನ್ನು ಮಾಡ್ಕೊಳ್ತಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು. ಅರುಣ್, ಓಕೆ, ಇದರಲ್ಲಿ ಇನ್ನೊಂದು ರೀತಿಯಾಗಿ ಬರುತ್ತೆ. ಈಗ ಒಬ್ರು ಹೊರಟ್ರೆ ಈ ಕಡೆಗೆ ಸಿದ್ದರಾಮಯ್ಯನವರ ಬೆಂಬಲಿತವಾಗಿರುವಂಥ ಸಚಿವ ಶಾಸಕರು ಏನು ಸುಮ್ಮನೆ ಕೂರೋದಿಲ್ವಲ್ಲ, ಅವರು ಒತ್ತಡ ಹೇರಕ್ಕೆ ಮುಂದಾಗ್ತಾರೆ. ಅವ್ರದ್ದು ಪ್ರಯಾಣ ಆಗ್ಬೋದೇನೋ? ಖಂಡಿತ ಅದ್ರ ಬಗ್ಗೆ ಡೌಟೇ ಇಲ್ಲ. ಹಾಗೇನಾದರೂ ಇದೇ ಕಾರಣಕ್ಕೆ ಅವರು ಹೋಗಿದ್ದಾರೆ ಅನ್ನುವಂಥದ್ದು ಮಾತುಗಳನ್ನ ಆಡಿದರೆ ಅದು ಸಹಜವಾಗಿ ನಾಳೆ ಇನ್ನೊಂದು ಟೀಮ್ ರೆಡಿ ಆಗುತ್ತೆ. ಹಾಗೂ ಹೊರಡೋದ್ರಲ್ಲಿ ಯಾವುದೇ ಅನುಮಾನಗಳು ಬೇಡ. ಆದರೆ ಸಹಜವಾಗಿ ಈ ರೀತಿ ಹೊರಟಂಥ ಸಂದರ್ಭದಲ್ಲಿ ಅದಕ್ಕೊಂದಷ್ಟು ಕಾರಣಗಳಿರ್ಬೋದು. ಅವರಿಗೆ ಬೇರೆ ಏನೋ ವಿಚಾರಕ್ಕೆ ಹೋಗಿದ್ವಿ, ಹೋದಾಗ ಭೇಟಿ ಮಾಡಿದ್ವಿ, ಹೀಗೆ ಅವೆಲ್ಲ ಕಾರಣಗಳನ್ನ ಕೊಟ್ಕೊಂಡು ಹೋದರೆ ಅದೇ ರೀತಿ ನಾವು ಕೂಡ ಭೇಟಿಗೆ ಬರ್ತೀವಿ, ನಮ್ಮದೇ ಆದಂಥ ಭೇಟಿಗೆ ಕಾರಣಗಳಿದ್ದಾವೆ ಅನ್ನುವಂಥ ಕೂಡ ಇವರು ಕೂಡ ಪ್ರಯತ್ನವನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಇವೆಲ್ಲವೂ ಕೂಡ ಒಂದಕ್ಕೊಂದು ಒಂದು ಬಣ ಅಂದರೆ ಇನ್ನೊಂದು ಬಣದವರು ಅದಕ್ಕೆ ಕೌಂಟರ್ನ ಮಾಡೇ ಮಾಡ್ತಾರೆ. ಮತ್ತು ಸಿದ್ದರಾಮಯ್ಯ ಬಣದಲ್ಲೂ ಕೂಡ ಶಾಸಕರುಗಳು ಹೋಗಲೇಬೇಕಂತ ತೀರ್ಮಾನ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಅವರು ಕೂಡ ಹೋಗಲಿಕ್ಕೆ ಸಿದ್ಧರಾಗ್ಬೋದು. ಆದರೆ ಇದು ಅಧಿಕೃತವಾಗಿ ನಾವು ಇದಕ್ಕೆ ಬಂದಿದ್ದೀವಿ ಅಂತ ಅವರೇ ಘೋಷಣೆ ಮಾಡುವವರೆಗೂ ಇದು ಹೀಗೆ ಅಂತ ಇವರು ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಆದರೆ ಹೋದಂಥ ಈ
ಸಂದರ್ಭದಲ್ಲಿ ಹೋದಾಗ ಈ ವಿಚಾರಗಳು ಚರ್ಚೆ ಆಗೇ ಆಗ್ತವೆ. ರಾಜಕೀಯವಾಗಿ ಏನೋ ಚರ್ಚೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಒಂದು ಗೊಂದಲವನ್ನು ಪರಿಹರಿಸಿ ಅನ್ನುವಂಥ ಡಿಮ್ಯಾಂಡನ್ನು ಕೂಡ AICCಯ ನಾಯಕರ ಮುಂದೆ ಇಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದು ಸರಿ ಆ ಥರ ಡಿಮ್ಯಾಂಡ್ ಆಯಿತು ಅಂದರೆ ಮತ್ತೊಂದು ರೀತಿಯ ಡಿಮ್ಯಾಂಡ್ ಕೂಡ ಸಹಜವಾಗಿ ಒಂದು ಆ್ಯಕ್ಷನ್ಗೆ ಒಂದು ರಿಯಾಕ್ಷನ್ ಅನ್ನುವಂಥ ರೀತಿಯಲ್ಲಿ ಕೂಡ ಶುರು ಹೋಗುವಂಥ ಸಾಧ್ಯತೆ ಇರುತ್ತೆ ಅರುಣ್.